UPI ಬಂದ್ಮೇಲೆ ಲೈಫ್ ಎಷ್ಟು ಸುಲಭ ಆಗಿದೆ ಅಲ್ವಾ? ಚಿಟಿಕೆ ಹೊಡೆಯೋದ್ರಲ್ಲೇ ಹಣ ಟ್ರಾನ್ಸ್ಫರ್, ಬಿಲ್ ಪೇಮೆಂಟ್, ಕಿರಾಣಿ ಅಂಗಡಿಗೆ ಪೇಮೆಂಟ್ ಮಾಡೋದು. UPI ಈಸಿ, ಸೇಫ್ ಮತ್ತೆ ಇನ್ಸ್ಟೆಂಟ್. ಆದ್ರೆ ಎಚ್ಚರಿಕೆ, ಸುಲಭ ಕಾಣೋದನ್ನ ನೀವು ಗಮನ ಇಟ್ಟು ಚೆಕ್ ಮಾಡಬೇಕು. ಯಾವುದೇ UPI ಪೇಮೆಂಟ್ ಮಾಡೋ ಮೊದಲು UPI ಸೇಫ್ಟಿ ಶೀಲ್ಡ್ನ ಸೇಫ್ಟಿ ಟಿಪ್ಸ್ನ ನೆನ್ಪಿಟ್ಕೊಳ್ಳಿ. UPI ಉಪಯೋಗಿಸೋದು ಎಷ್ಟು ಸುಲಭನೋ ಅದನ್ನ ಸೇಫ್ ಆಗಿಡೋದು ಅಷ್ಟೇ ಸುಲಭ. ಮೊದಲನೇ ವಿಷಯ, ಯಾರಿಗೆ ಪೇಮೆಂಟ್ ಮಾಡಬೇಕೋ ಅವರ UPI ಐಡಿಯನ್ನ ನೀವು ಆಪ್ನಲ್ಲಿ ವೆರಿಫೈ ಮಾಡಿ. UPI ಐಡಿಗೆ ಲಿಂಕ್ ಆಗಿರೋ ಹೆಸರು ಮತ್ತೆ ನೀವು ಹಣ ಕೊಡೋರ ಹೆಸರು ಎರಡು ಒಂದೇನಾ ಅಂತ ಪೇಮೆಂಟ್ ಮಾಡೋ ಮುಂಚೆ ಚೆಕ್ ಮಾಡಿ. ಎರಡನೇ ವಿಷಯ, ಇದು UPI ಪಿನ್ ಪೇಜ್. ಗೊತ್ತಾಯ್ತಾ? ಪ್ರತಿ UPI ಆಪ್ನಲ್ಲಿ ನೀವು UPI ಪಿನ್ನ ಈ ಪೇಜ್ನಲ್ಲೇ ಎಂಟರ್ ಮಾಡಬೇಕು. ನೆನ್ಪಿರ್ಲಿ, UPI ಪಿನ್ ಪೇಮೆಂಟ್ ಮಾಡೋದಕ್ಕೋಸ್ಕರ ಇದೆ, ಪೇಮೆಂಟ್ ರಿಸೀವ್ ಮಾಡೋದಕ್ಕಲ್ಲ. ಪಿನ್ ಎಂಟರ್ ಅಂದ್ರೆ ಹಣ ಕಟ್. ಹಾಗೇನೆ QR ಕೋಡ್ ಸ್ಕ್ಯಾನ್ ಮಾಡಿದ್ರಿ, ಪಿನ್ ಎಂಟರ್ ಮಾಡಿದ್ರಿ ಅಂದ್ರೆ ಹಣ ಕಟ್. ಮತ್ತೆ ನಿಮ್ಮ UPI ಪಿನ್ ಬೇರೆ ಯಾರ ಜೊತೆನೂ ಶೇರ್ ಮಾಡಬೇಡಿ. ಯಾವುದೇ ವೆಬ್ಸೈಟ್ ಅಥವಾ ಆನ್ಲೈನ್ ಫಾರ್ಮ್ ನಲ್ಲಿ ಹಾಕಬೇಡಿ. ಇನ್ನೊಂದು ವಿಷಯ, ಪೇಮೆಂಟ್ ಆದ ನಂತರ ನಿಮ್ಮ ಡೆಬಿಟ್ SMS ಚೆಕ್ ಮಾಡಿ. ಮತ್ತೆ ನಿಮ್ಮ ಗಮನಕ್ಕೆ ಬರದೆ ಯಾವ್ದಾದ್ರೂ ಡೆಬಿಟ್ SMS ಬಂದ್ರೆ ತಕ್ಷಣ ನಿಮ್ಮ ಬ್ಯಾಂಕ್ಗೆ ತಿಳಿಸಿ. ಕೊನೆಯ ವಿಷಯ, ಒಂದು ವೇಳೆ ನಿಮ್ಮ UPI ಪೇಮೆಂಟ್ ನಲ್ಲಿ ಯಾವುದೇ ತೊಂದರೆ ಆದ್ರೆ ನಿಮ್ಮ UPI ಆಪ್ ನಲ್ಲೇ ಕಂಪ್ಲೇಂಟ್ ರೇಸ್ ಮಾಡಿ. ಮತ್ತೆ ನಿಮ್ ಪ್ರಾಬ್ಲಮ್ನ ಸೊಲ್ಯೂಷನ್ ಪಡೀರಿ. ಅಲ್ಲಿ ಇಲ್ಲಿ ಇಂಟರ್ನೆಟ್ ನಲ್ಲಿ ಬೇರೆ ಯಾರ ಹತ್ರನೂ ಕೇಳಬೇಡಿ. ಅರ್ಥ ಆಯ್ತಲ್ವಾ? UPI ಪೇಮೆಂಟ್ಸ್ ನಮ್ ಲೈಫ್ ಅನ್ನ ಖಂಡಿತ ಸುಲಭ ಮಾಡಿದೆ. ಸೇಫ್ಟಿ ಶೀಲ್ಡ್ನ ಈ ಅವಶ್ಯಕ ವಿಷಯಗಳನ್ನ ಖಂಡಿತ ನೆನ್ಪಿಡಿ. ಇದು ಸುಲಭ. ಸೇಫ್ ಆಗಿರಿ, UPI ಮಾಡಿ.